ಎಸ್ ಜಾನಕಿಯಮ್ಮನವರ ಅಂತಿಮ ದರ್ಶನವನ್ನು ಕೆ ಮಂಜು ಅವರು ಪಡೆದಿರುವಂಥದ್ದು ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಸ್ಟಾರ್ ನಿರ್ಮಾಪಕರ ರೀತಿ ಸ್ಟಾರ್ ಲೆಜೆಂಡರಿ ಸಿಂಗರ್ ಸರ್, 48,000 ಗೀತೆಗಳು ತಮಾಷೆನೇ ಇಲ್ಲ ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಊಹೆನೇ ಮಾಡಬಾರ್ದು. ಆ ತಾಯಿ ಶಕ್ತಿ ಹಂಗಿದೆ ನಿಜವಾಗ್ಲೂ. ಇವತ್ತು ನಾವು ಅದು ನೋಡಿಬಿಟ್ಟು ವಿನಯಪೂರ್ವಕ ಆತ್ಮಪೂರ್ವಕ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಕ್ಕೆ. ಯಾಕೆಂದರೆ ಒನ್ ಆಫ್ ದಿ ಗ್ರೇಟ್ ಅಮ್ಮ ತಾಯಿ ಸರಸ್ವತಿ ಒಲ್ದಿದ್ದವರಿಗೆ ನಾವು ನಿಜವಾಗ್ಲೂ ಅವ್ರ ಹಾಡುಗಳನ್ನ ಕೇಳೋಕ್ಕೆ ನಮ್ಗೆ ಇನ್ನೂ ಒಂದು ಜನ್ಮ ಬೇಕಾಗುತ್ತೆ. ಅಷ್ಟು ಸುಲಭ ಅಲ್ಲ. 20 ಭಾಷೆಯಲ್ಲಿ 48,000 ಚಿಲ್ಲರೆ ಹಾಡು ಹೇಳಿದ್ದಾರೆ. ಯಾರಿಗೆ ಯಾವ ಆರ್ಟಿಸ್ಟ್ಗೆ ತಕ್ಕನಂತ ಆಡ್ತಿದ್ರು ಅವ್ರ ವಾಯ್ಸ್ ಅಂದ್ಕೊಂಬಿಡೋರು ಜನ. ಆದ್ದರಿಂದ ಮಗುಗೆ ತಕ್ಕನಂಗೆ ಆಡ್ತಾರೆ. ಅದೆಲ್ಲರಿಗೂ ಬರಲ್ಲ. ಅದು ಆ ಶಕ್ತಿ ಆ ಅಮ್ಮನದೇ. ನಿಜವಾಗ್ಲೂ ನಾವು ಊಹೆ ಮಾಡಲ್ಲ. ಇಂಥ ತಾಯಿ ಅಷ್ಟು ಕ್ಲೀನಾಗಿ ಮಲಗಿದ್ದಾರೆ ಅಂದರೆ ನಿಜವಾಗ್ಲೂ ನನಗಂತೂ ಆತ್ಮಪೂರ್ವಕ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಆ ತಾಯಿಗೆ ಚಿರಂದ್ರ ಕೊಟ್ಟಿದ್ದೆ. ಭಗವಂತ ನೀನು ಅವ್ರಿಗೆ ಒಳ್ಳೆ ಸ್ವರ್ಗದಲ್ಲಿ ಒಂದು ಜಾಗ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ಇಲ್ಲ, ನಾವು ನಿರ್ಮಾಪಕರುಗಳಿಗೆ ಆ ಸಿಂಗರ್ಗಳು ಜಾಸ್ತಿ ಒಡನಾಟ ಇರಲ್ಲ. ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರ್ಗಳು ಜಾಸ್ತಿ ಒಡನಾಟ. ನಿರ್ಮಾಪಕರು ಯಾವತ್ತೂ ಯಾರು ಸಿಂಗರ್ಗಳ ಹತ್ರ ಹೋಗಲ್ಲ. ಅವ್ರು ಇಂಥ ಹಾಡಾಗ್ತೀನಿ, ಇಂಥ ಸಿಂಗರ್ ಆಗ್ತಿರ್ತಾರೆ. ನಾವು ಒಂದು 4-5 ವರ್ಷದ ಮುಂಚೆ ಮೀಟ್ ಮಾಡಿದೆ. ಅವ್ನು ಎಲ್ಲೋ ಸಿಕ್ಕಿದಾಗ ನಮಸ್ಕಾರ ಅಮ್ಮ ಅಂದೆ. ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತೆ ಅಷ್ಟು ಪ್ರೀತಿಯಿಂದ ಮಾತಾಡೋ. ಅವ್ರು ನೋಡ್ರೆ ನಮಗೇನೋ ಒಂದು ದೈವ ಸ್ವರೂಪಿ ತಾಯಿ ಅಂತ ಅಷ್ಟೇ ಆಗೋದು. ಆಂಧ್ರದಲ್ಲಿ ಹುಟ್ಟಿ ಕರ್ನಾಟಕ ಸೊಸೆಯಾಗಿ ಇಲ್ಲೇ ಕೊನೆ ಹೆಸರು ಹೇಳಿದ್ರಲ್ಲ, ಅದಕ್ಕೆ ನಮ್ಮನೆ ತಾಯಿ, ನಮ್ಮನೆ ಅಕ್ಕ ತಂಗಿಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರೇಟ್. ಇವತ್ತು ಸರ್ಕಾರವನ್ನು ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಕ್ಲೀನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ. ದರ್ಶನಕ್ಕೆ ಎಲ್ಲರಿಗೂ ಸರ್ಕಾರ ಎಲ್ಲ ರೀತಿ ಮಾಡಿ ಅವ್ರು ಸರ್ಕಾರದ ಇದ್ರ ಮುಖಾಂತರ ಮಾಡ್ತಾರೆ. ಯಾವುದಾದ್ರು ಒಂದು ರೋಡ್ಗೆ ಹೆಸರಿಟ್ಟು ಸರ್ಕಾರ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್ಕಾರಕ್ಕೆ. ದಾದಾ ಅವರು ಕೂಡ ಇಲ್ಲೇ ಸಾವನ್ನಪ್ಪಿದ್ರು ಸರ್. ಇಲ್ಲೇ ಅವ್ರದ್ದು ಕೂಡ ಸ್ಮಾರಕ ಇದೆ. ಅಮ್ಮ ಅವ್ರದ್ದು ಕೂಡ ಇಲ್ಲೇ ಸ್ಮಾರಕ ಆಗಬೇಕು ಅನ್ನೋ ಕೂಗು ಕೂಡ ಕೇಳ್ಬರ್ತೀನಿ. ನಿಜವಾದ ವಿಷ್ಣು ಸರ್ ಇಲ್ಲೇ ತಿರೋಗ್ಬಿಟ್ಟಿರು. ಇವರೆಲ್ಲ ದೊಡ್ಡ ದೈವಶಕ್ತಿ. ಮೈಸೂರು ಅಂತ ಮಹಾಶಕ್ತಿ. ಈ ಚಾಮುಂಡೇಶ್ವರಿ ಜಾಗದಲ್ಲಿ ಮೈಸೂರು ಚೆಂದ, ಮೈಸೂರು ಜನ ಚೆಂದ, ಮೈಸೂರು ಬ್ಯೂಟಿ, ನಮ್ಮೆಲ್ಲ ಫೇವ್ರೇಟ್ ಮೈಸೂರು. ಅವ್ರಿಗೂ ಇಲ್ಲೇ ಒಂದು ಸ್ಮಾರಕ ಮಾಡಿಕೊಡ್ಲಿ, ಇಲ್ಲಿ ಯಾವುದೋ ಒಂದು ರೋಡ್ ಹೆಸರಿಡಲಿ. ಆಮೇಲೆ ಕಲಾಭವನದಲ್ಲಿ ಒಂದು ಅವ್ರದ್ದು ವೀಣ್ಯದ ಒಂದು ಇದು ಮಾಡಲಿ ಅಂತ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹೇಳಿದ್ರೆ ಅದೇ ಥರ ಮಾಡಿಕೊಡ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ಕೆ ಮಂಜು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ಎಸ್ ಜಾನಕಿಯಮ್ಮನವರ ಅಂತಿಮ ದರ್ಶನವನ್ನು ಕೆ ಮಂಜು ಅವರು ಪಡೆದಿರುವಂಥದ್ದು ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಸ್ಟಾರ್ ನಿರ್ಮಾಪಕರ ರೀತಿ ಸ್ಟಾರ್ ಲೆಜೆಂಡರಿ ಸಿಂಗರ್ ಸರ್, 48,000 ಗೀತೆಗಳು ತಮಾಷೆನೇ ಇಲ್ಲ ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಊಹೆನೇ ಮಾಡಬಾರ್ದು. ಆ ತಾಯಿ ಶಕ್ತಿ ಹಂಗಿದೆ ನಿಜವಾಗ್ಲೂ. ಇವತ್ತು ನಾವು ಅದು ನೋಡಿಬಿಟ್ಟು ವಿನಯಪೂರ್ವಕ ಆತ್ಮಪೂರ್ವಕ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಕ್ಕೆ. ಯಾಕೆಂದರೆ ಒನ್ ಆಫ್ ದಿ ಗ್ರೇಟ್ ಅಮ್ಮ ತಾಯಿ ಸರಸ್ವತಿ ಒಲ್ದಿದ್ದವರಿಗೆ ನಾವು ನಿಜವಾಗ್ಲೂ ಅವ್ರ ಹಾಡುಗಳನ್ನ ಕೇಳೋಕ್ಕೆ ನಮ್ಗೆ ಇನ್ನೂ ಒಂದು ಜನ್ಮ ಬೇಕಾಗುತ್ತೆ. ಅಷ್ಟು ಸುಲಭ ಅಲ್ಲ. 20 ಭಾಷೆಯಲ್ಲಿ 48,000 ಚಿಲ್ಲರೆ ಹಾಡು ಹೇಳಿದ್ದಾರೆ. ಯಾರಿಗೆ ಯಾವ ಆರ್ಟಿಸ್ಟ್ಗೆ ತಕ್ಕನಂತ ಆಡ್ತಿದ್ರು ಅವ್ರ ವಾಯ್ಸ್ ಅಂದ್ಕೊಂಬಿಡೋರು ಜನ. ಆದ್ದರಿಂದ ಮಗುಗೆ ತಕ್ಕನಂಗೆ ಆಡ್ತಾರೆ. ಅದೆಲ್ಲರಿಗೂ ಬರಲ್ಲ. ಅದು ಆ ಶಕ್ತಿ ಆ ಅಮ್ಮನದೇ. ನಿಜವಾಗ್ಲೂ ನಾವು ಊಹೆ ಮಾಡಲ್ಲ. ಇಂಥ ತಾಯಿ ಅಷ್ಟು ಕ್ಲೀನಾಗಿ ಮಲಗಿದ್ದಾರೆ ಅಂದರೆ ನಿಜವಾಗ್ಲೂ ನನಗಂತೂ ಆತ್ಮಪೂರ್ವಕ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಆ ತಾಯಿಗೆ ಚಿರಂದ್ರ ಕೊಟ್ಟಿದ್ದೆ. ಭಗವಂತ ನೀನು ಅವ್ರಿಗೆ ಒಳ್ಳೆ ಸ್ವರ್ಗದಲ್ಲಿ ಒಂದು ಜಾಗ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ಇಲ್ಲ, ನಾವು ನಿರ್ಮಾಪಕರುಗಳಿಗೆ ಆ ಸಿಂಗರ್ಗಳು ಜಾಸ್ತಿ ಒಡನಾಟ ಇರಲ್ಲ. ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರ್ಗಳು ಜಾಸ್ತಿ ಒಡನಾಟ. ನಿರ್ಮಾಪಕರು ಯಾವತ್ತೂ ಯಾರು ಸಿಂಗರ್ಗಳ ಹತ್ರ ಹೋಗಲ್ಲ. ಅವ್ರು ಇಂಥ ಹಾಡಾಗ್ತೀನಿ, ಇಂಥ ಸಿಂಗರ್ ಆಗ್ತಿರ್ತಾರೆ. ನಾವು ಒಂದು 4-5 ವರ್ಷದ ಮುಂಚೆ ಮೀಟ್ ಮಾಡಿದೆ. ಅವ್ನು ಎಲ್ಲೋ ಸಿಕ್ಕಿದಾಗ ನಮಸ್ಕಾರ ಅಮ್ಮ ಅಂದೆ. ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತೆ ಅಷ್ಟು ಪ್ರೀತಿಯಿಂದ ಮಾತಾಡೋ. ಅವ್ರು ನೋಡ್ರೆ ನಮಗೇನೋ ಒಂದು ದೈವ ಸ್ವರೂಪಿ ತಾಯಿ ಅಂತ ಅಷ್ಟೇ ಆಗೋದು. ಆಂಧ್ರದಲ್ಲಿ ಹುಟ್ಟಿ ಕರ್ನಾಟಕ ಸೊಸೆಯಾಗಿ ಇಲ್ಲೇ ಕೊನೆ ಹೆಸರು ಹೇಳಿದ್ರಲ್ಲ, ಅದಕ್ಕೆ ನಮ್ಮನೆ ತಾಯಿ, ನಮ್ಮನೆ ಅಕ್ಕ ತಂಗಿಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರೇಟ್. ಇವತ್ತು ಸರ್ಕಾರವನ್ನು ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಕ್ಲೀನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ. ದರ್ಶನಕ್ಕೆ ಎಲ್ಲರಿಗೂ ಸರ್ಕಾರ ಎಲ್ಲ ರೀತಿ ಮಾಡಿ ಅವ್ರು ಸರ್ಕಾರದ ಇದ್ರ ಮುಖಾಂತರ ಮಾಡ್ತಾರೆ. ಯಾವುದಾದ್ರು ಒಂದು ರೋಡ್ಗೆ ಹೆಸರಿಟ್ಟು ಸರ್ಕಾರ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್ಕಾರಕ್ಕೆ. ದಾದಾ ಅವರು ಕೂಡ ಇಲ್ಲೇ ಸಾವನ್ನಪ್ಪಿದ್ರು ಸರ್. ಇಲ್ಲೇ ಅವ್ರದ್ದು ಕೂಡ ಸ್ಮಾರಕ ಇದೆ. ಅಮ್ಮ ಅವ್ರದ್ದು ಕೂಡ ಇಲ್ಲೇ ಸ್ಮಾರಕ ಆಗಬೇಕು ಅನ್ನೋ ಕೂಗು ಕೂಡ ಕೇಳ್ಬರ್ತೀನಿ. ನಿಜವಾದ ವಿಷ್ಣು ಸರ್ ಇಲ್ಲೇ ತಿರೋಗ್ಬಿಟ್ಟಿರು. ಇವರೆಲ್ಲ ದೊಡ್ಡ ದೈವಶಕ್ತಿ. ಮೈಸೂರು ಅಂತ ಮಹಾಶಕ್ತಿ. ಈ ಚಾಮುಂಡೇಶ್ವರಿ ಜಾಗದಲ್ಲಿ ಮೈಸೂರು ಚೆಂದ, ಮೈಸೂರು ಜನ ಚೆಂದ, ಮೈಸೂರು ಬ್ಯೂಟಿ, ನಮ್ಮೆಲ್ಲ ಫೇವ್ರೇಟ್ ಮೈಸೂರು. ಅವ್ರಿಗೂ ಇಲ್ಲೇ ಒಂದು ಸ್ಮಾರಕ ಮಾಡಿಕೊಡ್ಲಿ, ಇಲ್ಲಿ ಯಾವುದೋ ಒಂದು ರೋಡ್ ಹೆಸರಿಡಲಿ. ಆಮೇಲೆ ಕಲಾಭವನದಲ್ಲಿ ಒಂದು ಅವ್ರದ್ದು ವೀಣ್ಯದ ಒಂದು ಇದು ಮಾಡಲಿ ಅಂತ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹೇಳಿದ್ರೆ ಅದೇ ಥರ ಮಾಡಿಕೊಡ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ಕೆ ಮಂಜು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.